ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ನಿತೇಶ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಏನು ಮಾಡ್ತಾ ಇದ್ದಾರೆ ನೋಡೋಣ ನಿತೇಶ್ ಅವರು. ನಿತೇಶ್ ಏನು ಮಾಡ್ತಾ ಇದೆಯಾ? ನಿತೇಶ್ ಅವರು ಕುತ್ಕೊಳ್ಳೋಕ್ಕೆ ಸಿಮೆಂಟ್ ಇಟ್ಟಿಗೆ ಹಾಕ್ತಾ ಇದ್ದಾರೆ. ಇದು ಸ್ವಲ್ಪ ಹೈಟ್ ಇದೆ. ಇದನ್ನ ಒಂದು ಸ್ಟೆಪ್ ಕಲ್ಲು ತೆಗಿಬೇಕು. ಇವಾಗ ಈ ಕಲ್ಲು ತೆಗೆದ್ರೆ ಈ ಲೆವೆಲಿಗೆ ಬರುತ್ತೆ. ಈಗ ನೋಡಿ ನಿತೇಶ್ ಅವರು ಮಾಡ್ತಾಯಿದ್ದಾರೆ. ನೋಡಿ ನಿತೇಶ್ ಅವರು ಸಿಮೆಂಟ್ ಕೆಲಸ ಎಲ್ಲ ಮಾಡ್ತಾರೆ. ಅವರು ಎಲೆಕ್ಟ್ರಿಷಿಯನ್ ಕೆಲಸ ಕೂಡ ಮಾಡ್ತಾರೆ. ಡ್ರೈವಿಂಗು ಮಾಡ್ತಾರೆ. ಲಾರಿ ಕೂಡ ಓಡಿಸ್ತೀನಿ ಅಂತ ಹೇಳ್ತಾಯಿದ್ರು. ನಾನು ಯಾವತ್ತೂ ನೋಡಿಲ್ಲ. ನೋಡೋಣ ಮುಂದೆ ಫ್ಯೂಚರಲ್ಲಿ ನೋಡೋ ಭಾಗ್ಯ ಸಿಗುತ್ತಾ ಅಂತ. ನಿತೇಶ್ ಅವರು ಸಿಮೆಂಟ್ ಕೆಲಸ ಮಾಡ್ತಾರೆ, ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ, ಆಮೇಲೆ ಗಿಡಗಳಿಗೆ ಪಾತಿ ಎಲ್ಲ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ನನ್ನ ಹಿಂದೆ ಇದು ತೋಟ ಕಾಣಿಸ್ತಿದೆಯಲ್ಲ ನಿಮಗೆ, ಅಡಿಕೆ ತೋಟ. ಈ ತೋಟನಲ್ಲಿ ಯಾವಾಗ ಇವ್ರು ಸಣ್ಣವರಿದ್ದಾಗ ಇವ್ರ ಮಾಮ ಮತ್ತು ಇವ್ರ ಅಕ್ಕ ಇವರು ಎಲ್ಲ ಸೇರಿಕೊಂಡು ಈ ಅಡಿಕೆ ಗಿಡಕ್ಕೆ 2 ಅಡಿ ನಿತ್ತು ಎಷ್ಟು ಅಡಿ ಹಳ್ಳ ತೋಡೋದು ಅಡಿಕೆ ಗಿಡ ನೆಡೋಕ್ಕೆ 1.5 ಇಂದ 2 ಅಡಿ ಹಳ್ಳ ತೋಡಿ ಈ ಗಿಡಗಳೆಲ್ಲ ಇಟ್ಟಿದ್ರು. ಆಗ 1.5 ಅಡಿ ಅಂತೆ ಸಾರಿ 1.5 ಅಡಿ ಹಳ್ಳ ತೋಡಿ ಗಿಡಗಳು ಹಾಕಿದ್ರು, ಅಡಿಕೆ ಗಿಡಗಳು. ಆವಾಗ ಹಾಕಿದ್ದವರು ಸಣ್ಣವರಿದ್ದಾಗ. ಈಗೆಲ್ಲ ಫಲಕ್ಕೆ ಬಂದಿದೆ ನೋಡಿ, ಅಡಿಕೆ ಮತ್ತು ತೆಂಗಿನ ಮರ ಎಲ್ಲ. ತೋರಿಸ್ತೀನಿ ರೀ ನಿಮಗೆ. ಇಲ್ಲಿಂದ ಹಿಡ್ದು ಈ ಬಿಗಿನಿಂಗ್ ಸ್ಟಾರ್ಟಿಂಗ್ ಇಲ್ಲಿಂದ ಹಿಡ್ದು ಅಲ್ಲಿವರೆಗೂ ನಿತೇಶು ಮತ್ತು ಅವರ ಮಾವ ಮತ್ತು ಅವ್ರ ಅಕ್ಕ ಎಲ್ಲ ಸೇರಿಕೊಂಡು ಅಡಿಕೆ ಗಿಡಗಳು ಇಟ್ಟಿದ್ದು, ಸಣ್ಣ ಸಸಿಗಳು ಇಟ್ಟಿದ್ರು. ಇವಾಗೆಲ್ಲ ಎಷ್ಟರಕ್ಕೆ ಬೆಳೆದು ಫಲಗಳು ಕೊಡ್ತಾಯಿದೆ. ತುಂಬ ಚೆನ್ನಾಗಿದೆ. ಅವಾಗ ಅಷ್ಟೇ ಕಷ್ಟಪಟ್ಟಿದ್ದಾರೆ. ಈ ಥರ ಎಷ್ಟು ಸಾವಿರಾರು ಗಿಡ ಇದೆ. ಈ ಪ್ರತಿಯೊಂದು ಗಿಡಕ್ಕೂ 1.5 ಅಡಿ ಹಳ್ಳ ತೋಡಿ ಗಿಡ ಹಾಕೋದಂದರೆ ಸಾಮಾನ್ಯ ಮಾತಲ್ಲ. ಅವರೆಷ್ಟು ಶ್ರಮ ಪಟ್ಟಿರ್ಬೋದು ಅಂತ ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್. ಈಗ ನಿತೇಶ್ ಅವರು ಇಟ್ಟಿಗೆ ಕಲ್ಲು ಸಿಮೆಂಟ್ ಇಟ್ಟಿಗೆನೆಲ್ಲ ಇಡ್ತಾ ಇದ್ದಾರೆ. ಇಟ್ಬಿಟ್ಟು ಅದಕ್ಕೆ ಸಿಮೆಂಟ್ ಪ್ಯಾಚ್ ಮಾಡ್ತಾ ಇದ್ದಾರೆ. ಈ ಥರ ಒಂದು 3 ಇಟ್ಟಿಗೆ ಇಲ್ಲ 2 ಇಟ್ಟಿಗೆ ಹಾಕಿದ್ರೆ ಸಾಕು. ಆ ಕಡೆ ಮತ್ತು ಈ ಕಡೆಗೆ ಕುತ್ಕೊಳ್ಳೋಕ್ಕೆ ಕಪ್ಪು ಕಲರ್ ಬರುತ್ತಲ್ಲ, ಶೆಲ್ಫ್ ಥರ ಬರುತ್ತಲ್ಲ, ಅದನ್ನು ಹಾಕ್ತಾರೆ ಕುತ್ಕೊಳ್ಳೋದಕ್ಕೆ. ಸಾಯಂಕಾಲ ಹೊತ್ತು ತಣ್ಣಗಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅವರು ಅಡಿಕೆ ಕಾಯಿಗಳು ಹಾಕ್ಕೊಂಡು ಬರ್ತಾರಲ್ಲ, ಅದನ್ನು ಅದ್ರ ಮೇಲೆ ಹಾಕಿದ್ರೆ ಬಿಸಿಲಿಗೆ ಚೆನ್ನಾಗಿ ಒಣಗುತ್ತೆ. ಸೊ ಇದು ಒಂದು ಸ್ವಲ್ಪ ನೈಸ್ ಇದೆ. ಕೆಳಗಡೆ ಹಾಕಿದಾರಲ್ಲ ಸಿಮೆಂಟ್ ಗಾರೆ, ಅದು ಹಿಂಗೆ ಜಾರೋ ಥರ ಇದೆ. ಅಲ್ಲೇನಾದ್ರು ಒಣಗಾಕಿದ್ರೆ ಎಲ್ಲ ಜಾರ್ಕೊಂಡು ಹೋಗುತ್ತೆ. ಈ ಥರ ಕಲ್ಲು ಹಾಕ್ಸ್ಬಿಟ್ರೆ ಆರಾಮಾಗುತ್ತೆ ಒಣಗಾಕೋದಕ್ಕೆ ಏನಾದರೂ ಅಂದ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡ್ತಾರೆ ಫ್ರೆಂಡ್ಸ್. ಇವತ್ತು ನಮ್ಮ ಮನೇಲಿ ಒಬ್ಬಟ್ಟು ಮಾಡ್ತಾಯಿದ್ದೀವಿ, ಹೋಳಿಗೆ ಊಟ. ಸೊ ಎಲ್ಲ ರೆಡಿ ಮಾಡಿದ್ದೀವಿ ನೋಡಿ. ನಮ್ಮ ರೂಪಕ್ಕ ಅವರು ಇವಾಗ ಹೂರ್ಣಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಆಲ್ರೆಡಿ ಸಾಂಬಾರೆಲ್ಲ ರೆಡಿ ಆಯಿತು. ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ. ಬೆಳಗ್ಗೆನೆ ಒಗ್ಗರಣೆಲ್ಲ ಹಾಕಿ ಮಾಡ್ತಾಯಿದ್ದಾರೆ ನೋಡಿ. ಇವತ್ತು ಹೋಳಿಗೆ ಊಟ ನಮ್ಮ ಮನೇಲಿ. ಸೊ ನಿತೇಶ್ಗೆ ಹೋಳಿಗೆ ಅಂದರೆ ತುಂಬ ಇಷ್ಟ. ಒಬ್ಬಟ್ಟು ತರ್ತಾಯಿದ್ದೀವಿ ನಾವು, ಕರಗಡುಬು ಮಾಡ್ತಾಯಿಲ್ಲ. ಲಾಸ್ಟ್ ಟೈಮ್ ಕರಗಡುಬು ಮಾಡಿದ್ವಿ, ಈ ಸಲ ಡಿಫ್ರೆಂಟ್ ಇರಲಿ ಅಂತ ಒಬ್ಬಟ್ಟು ಮಾಡ್ತಾಯಿದ್ದೀವಿ. ಏನು ಬೇಕಕ್ಕ ಕ್ಯಾಪ? ಸೊ ಸ್ವಲ್ಪ ತೆಳ್ಳಗಾಗ್ಬಿಟ್ಟಿದೆ ಹೂರ್ಣ. ನೋಡೋಣ ಏನಾಗುತ್ತೆ ಅಂತ. ಕಡಲೆ ಪುಡಿನ ಹಾಕೋಬೋದಾ? ಈ ಕಡೆ ಮೈದಾ ಹಿಟ್ಟು ಕೂಡ ಸರಿಯಾಗಿ ಕಲಿಸ್ಲಿಕ್ಕೆ ಬರಲಿಲ್ಲ. ಮತ್ತು ಇದು ಬೇಳೆ ಏನಾಗಿತ್ತು, ಪೇಪರ್ ಬೇಳೆ ಥರ ಇತ್ತು, ಬೇಯಕ್ಕೆ ಇಟ್ಟಿದ್ವಿ. ಅದು ನೋಡಿದ್ರೆ ಬೇಗನೆ ಬೆಂದೋಗಿತ್ತು. ನಾವು ಸರಿಯಾಗಿ ನೋಡ್ಕೊಂಡಿಲ್ಲ. ಸ್ವಲ್ಪ ಒಂಥರ ಪಾಯಸ ಥರ ಆಗಿಬಿಟ್ಟಿತ್ತು. ಸರಿ ಇನ್ನೇನು ಮಾಡೋದು ಅಂತ ಅದನ್ನೇ ಒಂದು ಪ್ಲೇಟಿಗೆ ಹಾಕಿ ಫ್ಯಾನ್ ಗಾಳಿಗಿಟ್ಟು ಆರಿಸಿ ಸ್ವಲ್ಪ ಗಟ್ಟಿ ಥರ ಆದಮೇಲೆ ಅದನ್ನು ಹಿಂಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊತಾ ಇದ್ವಿ. ಮತ್ತು ನೋಡಿ ಸಾಂಬಾರು ಕೂಡ ರೆಡಿಯಾಗಿದೆ. ಒಗ್ಗರಣೆ ಒಂದು ಮಾಡಬೇಕಾಗಿತ್ತು. ಹುಡುಗರು ಕೂಡ ಎಲ್ಲರಿಗೂ ರೆಡಿ ಮಾಡಿ ಸ್ನಾನ ಎಲ್ಲ ಮಾಡಿಸಿ ಆಟಾಡೋಕ್ಕೆ ಅಂತ ಬಿಟ್ಟಿದ್ವಿ. ಅವರು ಹೊರಗಡೆ ಹೋಗಲಿಲ್ಲ, ಬಿಸಿಲಿತ್ತು ಅಂತ. ಹಾಗೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ರು. ಪರಿಣಿತಾ, ಪೂರ್ವಿ ಮತ್ತು ಖುಷಿ ಕೂಡ. ನೋಡಿ ಎಲ್ಲರ ಕೈಯಲ್ಲಿ ಪರಿಣಿತಾ ಒಂದು ಫೋನ್ ಹಿಡ್ಕೊಂಡಿದ್ದಾಳೆ. ನಮ್ಮ ಪೂರ್ವಿಗೆ ನಾನು ಫೋನ್ ಕೊಟ್ಟಿಲ್ಲ, ಯಾಕಂದರೆ ನಾನು ವೀಡಿಯೋ ಮಾಡ್ತಿದ್ನಲ್ಲ ಅದಕ್ಕೋಸ್ಕರ. ಅವಳೇನಿಲ್ಲ, ಕೊಟ್ಟರೆ ಇಸ್ಕೊಳ್ತಾಳೆ, ಇಲ್ಲಾಂದರೆ ಇಲ್ಲ. ಮುಂಚೆ ಅಷ್ಟೇನು ಗಲಾಟೆ ಮಾಡಲ್ಲ. ಟಿ ವಿ ಹಾಕ್ಕೊಂಡು ನೋಡ್ತಾಯಿದ್ರು. ಮತ್ತು ಹಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಯ್ ಮಾಡ್ತಾಳೆ. ಪರಿಣಿತಾ ನೋಡಿ ಲಿಪ್ಸ್ಟಿಕ್ ಹಾಕಿದ್ದಾಳೆ. ಹಾಕೋಬಾರ್ದು ಲಿಪ್ಸ್ಟಿಕ್ಕು ಮಕ್ಕಳು. ರಬ್ ಮಾಡು ನೋಡಿ. ನಮ್ಮ ಪರಿ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿ ಪಿಂಕ್ ಕಲರ್ ಹಾಕ್ಕೊಂಡಿದ್ದಾಳೆ. ನಮ್ಮ ಪೂರಿ ಮುಟ್ಟಿ ನೋಡ್ತಿದ್ದಾಳೆ. ನಿಂಗೂ ಬೇಕಾ? ಅಷ್ಟೇ ಹೊಡಿತೀನಿ ಹಾಕ್ಕೊಂಡ್ರೆ. ಅದೆಲ್ಲ ಹಾಕೊಂಬಾರ್ದಲ್ಲ ಖುಷಿ. ಹೋಗಿ ಹೊರಗಡೆ ಆಟಾಡ್ಕೊಳ್ಳಿ ಬನ್ನಿರಿ ಒಂದು ಸ್ವಲ್ಪ ಹೊತ್ತು. ಎಷ್ಟು ಟಿ ವಿ ಮೊಬೈಲ್ ನೋಡೋದು. ಬನ್ನಿ ಹೊರಗಡೆ ಎಲ್ಲ. ನಿನ್ನೆನೂ ಹಂಗೆ ಮಾಡೋರೆ. ಕಡೆಯದಲ್ಲೆಲ್ಲ ಫುಲ್ಲು ಸೋಪ್ ವಾಟರು.
ಬಾ ಕ್ಲೀನ್ ಮಾಡು, ಬಾ ನೀನೇ ನೀನೇ ಕ್ಲೀನ್ ಮಾಡು. ಅದಕ್ಕೆ ನೋಡಿ ನಿಮ್ಮ ಮಾಮ ಎಷ್ಟು ನಿನಗೆ ಹೆಲ್ಪ್ ಮಾಡ್ತಿದ್ದಾರೆ ಕೂತ್ಕೊಳ್ಳೋಕ್ಕೆ. ನಿಮ್ಮ ಮಾಮಂಗೆ ಏನಾದ್ರು ವಿಚಾರಿಸ್ಕೊಂಡ ನೀನು? ಕಾಫಿ ಬೇಕಾ, ತಿಂಡಿ ಬೇಕಾ, ವಾಟರ್ ಬೇಕಾ ಅಂತ ಕೇಳ್ಬೇಕು ತಾನೆ ನೀನು? ಹಾಂ ಖುಷಿ? ಎಲ್ಲ ಕೆಲಸ ಮುಗೀತು. ಇವತ್ತು ಹೋಳಿಗೆ ಸಾರು ಮತ್ತು ಹೋಳಿಗೆ ಮಾಡಿದ್ವಿ, ಒಬ್ಬಟ್ಟು ತಟ್ಟಿದ್ವಿ. ಹೇಗಿತ್ತು ಒಬ್ಬಟ್ಟು? ಚೆನ್ನಾಗಿತ್ತು. ಸ್ವಲ್ಪ ಬೇಳೆ ಜಾಸ್ತಿ ಬೇಯ್ಬಿಡ್ತು ಮತ್ತು ಹಿಟ್ಟು ಕೂಡ ಸರಿಯಾಗಿ ಅದೇ ಬರಲಿಲ್ಲ. ಆದರೂ ಅದನ್ನೇ ಮೇಂಟೈನ್ ಮಾಡಿ ಮಾಡಿದ್ದೀವಿ ಒಬ್ಬಟ್ಟು. ಚೆನ್ನಾಗಿತ್ತು. ಪೂರ್ವಿ ಬೇಜಾರಾಗ್ತೈತೆ ಊರಲ್ಲಿ? ಹೋಗೋಣ ಬೆಂಗಳೂರಿಗೆ. ಬರೀ ಹೋಗೋಣಮ್ಮ ಬೆಂಗಳೂರಿಗೆ. ಹೋಗೋಣವಾ ನಿಜವಾಗ್ಲೂ? ಹಾಂ ಎಲ್ಲ ಒಣಗಿದೆ. ಮಿಷಿನ್ಗೆ ಹಾಕಿದ್ವಿ, ವಾಷಿಂಗ್ ಮಿಷಿನ್ ವಾಷಿಂಗ್ ಮಿಷಿನ್ ಹಾಕಿದ್ವಿ, ಚೆನ್ನಾಗಿ ಡ್ರೈ ಆಗಿತ್ತು. ಹೊಡಿತೀನಿ ಪೂರ್ವಿ, ಮೇಲೆಲ್ಲ ಹತ್ತಿದ್ರೆ. ಬರೀದಾ? ನೀರು ಹಾಕಲ್ಲ ಖುಷಿ ಗಿಡಕ್ಕೆ ನೀವು? ಹಾಕ್ತೀವಿ. ಬೆಳಗ್ಗೆ ಹೊತ್ತು ಹಾಕ್ತೀರಾ? ಆದರೂ ಎಲ್ಲ ಒಂದು ಡ್ರೈ ಆದಂಗೆ ಆಗಿದೆಲ್ಲ ನೆಲ ಎಲ್ಲ. ರೋಸ್ ಕಟ್ ಮಾಡ್ಬೇಕು, ಅವಾಗಲೇ ಚೆನ್ನಾಗಿ ಬರೋದು ರೋಸ್ ಗಿಡ. ಪರವಾಗಿಲ್ಲ. ಮಾವಿನಕಾಯಿ ಗಿಡನ ಹಾಕಿದ್ದೀರಾ, ಅದಾಗ ಅದೇ ಬಂತು. ನೀವು ಹಾಕಿರೋದ? ನಾವು ಹಾಕಿರೋದು. ಅದು ಮಾವಿನಕಾಯಿ ಗಿಡ ಅಲ್ಲ. ಮತ್ತೆ ಇಲ್ಲಿ ಮಾವಿನಕಾಯಿ ಗಿಡ ಅಲ್ಲ, ಅದು ಮಾವಿನಕಾಯಿ ಗಿಡ. ಅದು ಅದೇ ನೀವು ಹೇಳ್ತಾ ಇದ್ರಲ್ಲ ಮಧ್ಯಾಹ್ನ ಹಣ್ಣು ಬೇಕಾಗಿತ್ತು, ಗಿಡ ಹಾಕ್ಬೇಕಾಗಿತ್ತು ಅಂತ. ಅದೇನು ಹೇಳಿ? ಎಲ್ಲೋ ಕಲರಿಂದ ಹಣ್ಣು, ಬೀಜ ಇರ್ತಾವಲ್ಲತ್ತೆ. ಹಾಂ, ನೇರಳೆಹಣ್ಣು ಅದಲ್ಲ. ವಾಶ್ರೂಮಿಗೆ ಹೋಗೋಣ. ಮಸ್ತಾಗಿ ಬಿಟ್ಟಿದೆ ಪುಡ್ವಿ. ಆಮೇಲೆ ಕೀಳನೆ ಬಿಡು, ಸ್ನಾನ ಮಾಡ್ಕೊಂಬಂದು ಕಿತ್ಕೊಂಡು ಅಲ್ಲಿ ಮುಡ್ಸೋಣ ದೇವ್ರಿಗೆ. ಫ್ರೆಂಡ್ಸ್, ಇವಾಗ ಎಲ್ರದ್ದು ಸ್ನಾನ ಆಯಿತು. ಈಗ ಸಂಜೆ ಒಂದು 4:15 ಆಗಿದೆ. ನಾವೀಗ ಊರಿಗೆ ಹೋಗ್ತಾ ಇದ್ದೀವಿ. ಊರಲ್ಲಿ ಒಬ್ಬರು ರಿಲೇಟಿವ್ ಮನೆ ಇದೆ, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಸೊ ಗಾಡಿ ನಾವು ಈಚೆ ಹಾಕಿದ್ದಾಳೆ ನೋಡಿ ಖುಷಿ, ಅವ್ರ ಮಮ್ಮಿದಿದ್ದು ಗಾಡಿ. ಅವಳೇ ಹೊರಗಡೆ ಹಾಕ್ತಿದ್ದಾಳೆ. ಇಲ್ಲ ನೋಡಿ, ಅವ್ರ ಅಮ್ಮ ಏನು ಹೇಳ್ತಿದ್ದಾರೆ, ಅವ್ರ ಅಮ್ಮ ಕುಂಟಿ ಅಂತ ಹೇಳ್ತಿದ್ದಾರೆ. ಆ ಥರ ಏನಿಲ್ಲ, ಚೆನ್ನಾಗೇ ಇದ್ದಾರೆ. ಅವ್ರ ಅಮ್ಮಂಗೆ ಸ್ವಲ್ಪ ಗಾಡಿ ಓಡ್ಸೋಕ್ಕೆ ಭಯ ಆಗುತ್ತೆ, ಅದಕ್ಕೆ ಆ ಥರ ಗ್ರಿಪ್ಪಿಗೆ ಅಂತ ಆ ಥರ ಹಾಕ್ಕೊಂಡಿರೋದು, ಎಕ್ಸ್ಟ್ರಾ ವೀಲ್ಸು ಅಷ್ಟೇ. ಆ ಥರ ಏನಿಲ್ಲ, ಚೆನ್ನಾಗಿದ್ದಾರೆ ನೋಡಿ. ಖುಷಿನೇ ಈಚೆ ತೊಗೊಂಡು ಬಂದು ಗಾಡಿ. ಫ್ರೆಂಡ್ಸ್, ಈ ಗಾಡಿ ನೋಡೋಕೆ ಹಿಂಗಿದೆ. ನೆನ್ನೆ ನಾನು ಕೂಡ ಟ್ರೈ ಮಾಡಿದೆ. ತುಂಬ ಕಷ್ಟ ಇದೆ ಈ ಗಾಡಿ ಓಡಿಸೋದು. ನಾವೇ ಒಂದು ಕಡೆ ಓಡಿಸ್ಕೊಂಡೋದ್ರೆ ಅದೇ ಒಂದು ಕಡೆ ನಮ್ಮನ್ನ ಎಳ್ಕೊಂಡು ಹೋಗುತ್ತೆ. ಅಷ್ಟು ಈಸಿ ಅಲ್ಲ ಈ ಗಾಡಿ ಓಡಿಸೋದು. ಈ ಗಾಡಿ ನೋಡೋಕೆ ಈ ಥರ ಇದೆ, ತುಂಬ ಕಷ್ಟ ಇದೆ ಓಡಿಸ್ಕೊಂಡು ಹೋಗೋದು, ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಇದೆ. ಬಟ್ ಅವ್ರ ಅಮ್ಮಗೆ ರೂಢಿ ಇದೆ ಓಡಿಸಿ. ನೋಡಿ, ರೂಪಕ್ಕವರು ರೆಡಿ ಆಗಿದ್ದಾರೆ. ರೂಪಕ್ಕನ ಮಗಳು ಇವಳು ಪರಿಣೀತಾ ಅಂತ, ಇವಳು ಹೇಮಕ್ಕನ ಮಗಳು ಪೂರ್ವಿ ಅಂತ, ಸಾರಿ ಖುಷಿ ಅಂತ. ಇವಳು ಸೌಮ್ಯ ನನ್ನ ಮಗಳು ಖುಷಿ. ಸಾರಿ ಪೂರ್ವಿ, ಎಲ್ಲ ಉಲ್ಟಾ ಪಲ್ಟಾ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಚಪ್ಪಲಿ ಹಾಕಿ ಹೋಗ್ಬರಿ ನೀನು. ಇವಳು ಪೂರ್ವಿ ನನ್ನ ಮಗಳು. ನೋಡಿ, ಗಾಡಿ ಈಚೆ ತಂದು ನಿಲ್ಲಿಸಿದ್ದಾರೆ. ಓಡಿಸ್ಕೊಂಡು ಹೋಗಿ ಗಾಡಿನ. ಬರಲ್ವಾ ನಿನಗೆ? ಖುಷಿ ಓಡಿಸ್ತಾಳೆ. ಖುಷಿ ನೋಡ್ತಾಳಲ್ಲ ಡೈಲಿ ಅವ್ರ ಅಮ್ಮ ಓಡಿಸೋದು, ಕಲ್ತ್ಕೊಂಡ್ಬಿಡ್ತಾಳೆ ಬೇಗ. ನೆಕ್ಸ್ಟ್ ದಿನ ಸರಿ ವರ್ಷ ಖುಷಿ ಪಕ್ಕ ಕಲಿತಾಳಕ್ಕ ಗಾಡಿನ. ಅದೇನು ಈಸಿನೇ ಬಿಡು, ಕಲಿತಾಳ ಅವಳೆ. ಫ್ರೆಂಡ್ಸ್, ಇದು ನೋಡೋಕೆ ಹೀಗಿದೆ, ಬಟ್ ಸ್ಟ್ರೈಟಾಗಿ ಓಡ್ಸೋಕ್ಕಾಗಲ್ಲ. ಯಾವ ರೀತಿ ಓಡಿಸ್ತಾರೋ ನಮ್ಮ ಹೇಮಕ್ಕರು ಅವ್ರಿಗೆ ಗೊತ್ತು. ನಾನು ಹಿಂಗೆ ಕ್ರಾಸ್ ಆಗಲ್ಲ ಕುತ್ಕೊಂಡು ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ ಗಾಡಿ ಓಡಿಸೋದಕ್ಕೆ. ಇದು ಎಕ್ಸ್ಟ್ರಾ ವೀಲ್ ಇದೆಯಲ್ಲ, ಬ್ಯಾಲೆನ್ಸ್ ಸಿಗಲ್ಲ. ನಾವು ಹಿಂಗೆ ಸ್ಟ್ರೈಟಾಗಿ ಹೋದ್ರೆ ಅದು ಹಿಂಗೆ ಹೇಳ್ಕೊಂಡು ಹೋಗುತ್ತೆ, ಈಗ ಹೋದರೆ ಹಿಂಗೆ ಹೇಳ್ಕೊಂಡು ಹೋಗುತ್ತೆ. ಬಟ್ ಚೆನ್ನಾಗಿದೆ, ಹೊಸ ಗಾಡಿ ಇದು. ಎಲ್ಲಾದರೂ ಪೂರ್ವಿ ಅವರು ಅಲ್ಲಿ ನಡ್ಕೊಂಡು ಹೋಗ್ಬಿಟ್ರು ಅವರು. ಖುಷಿ ನೋಡಿ, ಆಗಲೇ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಗಾಡೀಲಿ ಜಾಸ್ತಿ ಜನ ಆಗಲ್ವಲ್ಲ, ಫಸ್ಟು ನಾವೊಂದು 3 ಜನ ಹೋಗ್ತೀವಿ. ಇವರು ಯಾರೋ ಒಬ್ಬರು ಈರುಳ್ಳಿ ಬೆಳೆದಿದ್ರು,
ಅದನ್ನು ಏನು ಮಾಡ್ತಾರೆ, ಕಿತ್ಕೊಂಡು ಬಂದುಬಿಟ್ಟು ಮುಂದೆ ಪೈರ್ನೆಲ್ಲ ಕತ್ತರಿಸಾಕಿ ಆ ಈರುಳ್ಳಿನ ಚೀಲಕ್ಕೆ ತುಂಬಿ ಒಂದು 10-15 ದಿನ ಹಾಗೆ ಚೀಲದಲ್ಲೇ ಬಿಡ್ತಾರೆ. ಆಮೇಲೆ ಫುಲ್ ಸ್ವಲ್ಪ ಒಣಗಿದ ಮೇಲೆ ಅದನ್ನು ಮತ್ತೆ ಏನು ಮಾಡ್ತಾರೆ, ಚೀಲದಿಂದ ತೆಗೆದು ಎಲ್ಲ ಕ್ಲೀನ್ ಮಾಡ್ತಾರೆ. ಮತ್ತು ಕೊಳ್ತಿರೋದನ್ನೆಲ್ಲ ಒಂದು ಕಡೆ ಸಪ್ರೇಟ್ ಮಾಡಿ ಬಿಸಾಕ್ತಾರೆ. ಮತ್ತು ಚೆನ್ನಾಗಿರೋ ಈರುಳ್ಳಿನೆಲ್ಲ ತುಂಬಿ ಅದನ್ನು ಮತ್ತೆ ಹೊಲ್ದುಬಿಟ್ಟು ಮಾರ್ಕೆಟ್ಗೆ ಹಾಕ್ತಾರೆ ಫ್ರೆಂಡ್ಸ್. ನೋಡಿ ಇವಾಗ ಅವರು ಕೂಡ ಅದೇ ಮಾಡ್ತಾ ಇರೋದು. ಚೆನ್ನಾಗಿರೋದೆಲ್ಲ ಡಿವೈಡ್ ಮಾಡ್ತಾ ಇದ್ದಾರೆ. ಚೆನ್ನಾಗಿಲ್ದಿರೋದನ್ನೆಲ್ಲ ತೊಗೊಂಡು ಸೈಡಿಗೆ ಹಾಕ್ತಾ ಇದ್ದಾರೆ. ಚೆನ್ನಾಗಿರೋದನ್ನೆಲ್ಲ ಚೀಲಕ್ಕೆ ಹಾಕಿ ತುಂಬ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಮತ್ತು ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ. ಈಗ ಊರಲ್ಲಿ ಒಬ್ಬರು ರಿಲೇಟಿವ್ ಮನೆ ಇದೆ, ಅವ್ರ ಮನೆಗೆ ಹೋಗಬೇಕಾಗಿತ್ತು. ನೋಡಿ ಈರುಳ್ಳಿನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಚೆನ್ನಾಗಿಲ್ದಿರೋದನ್ನೆಲ್ಲ ಡಿವೈಡ್ ಮಾಡಿ ಚೀಲಕ್ಕೆ ಹಾಕಿ ತುಂಬ್ತಾ ಇದ್ದಾರೆ. ಮತ್ತು ಇವಾಗ ನಾನು ಮತ್ತು ಅಕ್ಕ ಆಮೇಲೆ ಪೂರ್ವಿನ ಒಂದ್ಸಲಿ ಹೋಗ್ತಾ ಇದ್ದೀವಿ, ಒಂದು ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ನಾವು ತೋಟದಲ್ಲಿರೋದ್ರಿಂದ 2 ಕಿಲೋಮೀಟ್ರ್ ಆಗುತ್ತೆ ಊರಿಗೆ. ಸೊ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಅವರೇ ಕರ್ಕೊಂಡೋಗಿ ಡ್ರಾಪ್ ಆಗ್ತಿದ್ದಾರೆ. ಫಸ್ಟು ನಮ್ಮನ್ನು ಬಿಟ್ಬಿಟ್ಟು ಆಮೇಲೆ ನೆಕ್ಸ್ಟು ಪರಿಯವ್ರ ಮಾಮನ್ನ ಮತ್ತು ಖುಷಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಅಕ್ಕ. ಸೊ ಫುಲ್ಲು ತಣ್ಣದ ಗಾಳಿ ಕೂಡ ಬರ್ತಾಯಿತ್ತು, ಚೆನ್ನಾಗಿತ್ತು. ಒಂಥರ ನಾವು ಆ ಗಾಡಿಯಲ್ಲಿ ಹೋಗ್ತಾಯಿದ್ರೆ ನನಗೆ ಯಾವುದೋ ಒಂಥರ ಫೀಲ್ ಆಗ್ತಿತ್ತು, ಎತ್ತಿನ ಗಾಡೀಲಿ ಹೋಗೋ ಥರ. ನಮಗಿಂತ ಫಸ್ಟೇ ಪರಿ ಮತ್ತು ರೂಪಕ್ಕ ಅವರು ಇಬ್ಬರು ಕೂಡ ಮನೆಯಿಂದ ಹೊರಟರು. ಸೊ ಅವರು ಸ್ವಲ್ಪ ದಾರಿ ನಡ್ಕೊಂಡು ಹೋಗಿದ್ರು. ಅಲ್ಲಿಂದ ಪರಿಣಿತನ ನಮ್ಮ ಗಾಡೀಲಿ ಕೂರಿಸ್ಕೊಂಡು ಹೋದ್ವಿ. ಅವರು ಅಲ್ಲಿವರೆಗೂ ನೀವು ಬರೋವರೆಗೂ ನಾವು ನಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ನೋಡಿ ಹೋಗ್ತಾ ದಾರಿನಲ್ಲಿ ಈ ರೀತಿ ಚೆನ್ನಾಗಿದೆ ನೋಡಿ ಸೀನರಿ ಎಲ್ಲ. ಇದನ್ನೆಲ್ಲ ನಾನು ವಿಡಿಯೋ ಮಾಡಿದ್ದೀನಿ. ಅಲ್ಲಿ ಯಾರೋ ಒಬ್ಬರು ಕುರಿ ಕಾಯ್ತಾ ಇದ್ದಾರೆ, ಕುರಿ ಮೇಯಿಸ್ಕೊಂಡು. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಅದು ಬೇರೆ ಈವ್ನಿಂಗ್ ಆಗಿರೋದ್ರಿಂದ ಇದು ಚೆನ್ನಾಗಿತ್ತು, ತಣ್ಣಗೆ ಗಾಳಿ ಬರ್ತಾಯಿತ್ತು. ಇದು ನೋಡಿ ಅಡಿಕೆ ತೋಟ, ಇದು ಇವರು ಊರವ್ರದ್ದೇನೆ. ಆದರೆ ಇನ್ನೂ ಅಡಿಕೆಗಳು ಬಿಟ್ಟಿಲ್ಲ, ಇನ್ನೇನು ಬಿಡೋ ಮೂಮೆಂಟ್ ಇದೆ ಅಂತ ಹೇಳ್ತಾಯಿದ್ರು. ಫೈನಲಿ ಊರ ಹತ್ರ ಬಂದ್ವಿ. ನೋಡಿ ಹೋಗ್ತಾ ಇದ್ದೀವಿ ಯಾವ ರೀತಿ ಅಂತ. ಪೂರ್ವಿ ಕೂಡ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ, ಅವಳು ಬಿಟ್ಟರೆ ನಿದ್ದೆನೇ ಮಾಡೋ ಥರ ಇದ್ಲು. ಸೊ ಬಂದು ಫೈನಲಿ ಊರು ಬಂತು. ಈಗ ನಮ್ಮನ್ನ ಬಿಟ್ಟೋದ್ರು ಹೇಮಕ್ಕ. ಈಗ ರೂಪಾಕನ್ನ ಮತ್ತು ಅವ್ರ ಮಗಳು ಖುಷಿನ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಗಾಡಿನಲ್ಲಿ. ಇಲ್ಲೇ ವೆಯ್ಟ್ ಮಾಡ್ತಿದ್ದೀವಿ. ಇಲ್ಲೊಂದು ಮನೆ ಇದೆ, ಈ ಮನೆ ಹತ್ರ ನಿಂತ್ಕೊಂಡಿದ್ದೀವಿ. ಇನ್ನೇನು ಬರ್ತಾರೆ ಅವರು ಕೂಡ, ಒಟ್ಟಿಗೆ ಹೋಗೋಣ ಅವ್ರ ಮನೆಗೆ ಅಂತ ನಾವೇ ಈ ಕಡೆ ಸೈಡಲ್ಲಿ ನಿಂತ್ಕೊಂಡಿದ್ದೀವಿ. ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ತುಂಬ ದೂರ ಇದೆ, 2 ಕಿಲೋಮೀಟ್ರ್ ಇದೆ, ನಡ್ಕೊಂಡು ಬರೋಣ ಅಂತ ಹೇಳಿದ್ರು ರೂಪಕ್ ಅವರು. ಆಮೇಲೆ ಅವರು ಇಲ್ಲ ತುಂಬ ದೂರ ಇದೆ, ಮಕ್ಕಳೆಲ್ಲ ನಡೆಯಲ್ಲ, ನಾನೇ ಗಾಡೀಲಿ ಡ್ರಾಪ್ ಆಗ್ತೀನಿ ಬನ್ನಿ ಅಂತ ಅವರೇ ಸ್ವಲ್ಪ ಜನನೇ ಕರ್ಕೊಂಬಂದು ಕೂರಿಸ್ಕೊಂಡು ಬಿಟ್ಟು ಹೋಗ್ತಾಯಿದ್ದಾರೆ. ನಾವು ಇಲ್ಲೇ ಕುತ್ಕೊಂಡಿದ್ವಿ, ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ವಿ. ಫೈನಲಿ ಅವರು ಕೂಡ ಬಂದರು, ಹೇಮಕ್ಕ ರೂಪಕ್ಕ ಕೂಡ ಎಲ್ಲ ಬಂದರು. ಹೋಗ್ತಾ ಇದ್ದೀವಿ. ಎಲ್ಲಿ ಗೊತ್ತಾಗ್ತ ಇಲ್ಲಿಂದ ಮನೆಗೆ ಅಷ್ಟೇ. ಬನ್ನಿ ಈ ಕಡೆ, ಎಲ್ಲಿರೋದು ಮನೆ ಗೊತ್ತಾ ಅವ್ರದ್ದು? ಒಂದ್ಸರಿ ಬಂದಿದ್ದೆ ಲಾಸ್ಟ್ ಟೈಮ್ ನಾನು. ನೋಡಿ ಫ್ರೆಂಡ್ಸ್, ಲಾಸ್ಟ್ ಟೈಮ್ ಈ ಕೆರೆಯಲ್ಲಿ ಬಂದಾಗ ಅಷ್ಟು ನೀರು ಇರಲಿಲ್ಲ. ಈ ಸಲ ಎಷ್ಟೊಂದು ನೀರಿದೆ, ಫುಲ್ಲು ಅಲ್ಲಿವರೆಗೂ ಇದೆ ನೋಡಿ. ಈ ಕೆರೆ ಹತ್ರನೇ ಇರೋದು ನಮ್ಮ ರಿಲೇಟಿವ್ ಮನೆ. ಸೊ ಹೋಗ್ತಾ ಇದ್ದೀವಿ ಇವಾಗ. ರೂಪಕ್ಕ ಹಿಂದೆ ನಡ್ಕೊಂಡು ಬರ್ತಾಯಿದ್ದಾರೆ, ಪರಿಣಿತಿನ ಎತ್ಕೊಂಡು ಬರ್ತಾಯಿದ್ದಾರೆ. ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಒಂದು ಕುರಿಗಳು ಹೋಗ್ತಾ ಇದೆ, ಕುರಿ ಮೇಯಿಸ್ಕೊಂಡು ಹೋಗ್ತಾ. ಎಲ್ಲ ಸಂಜೆ ಆಯ್ತಲ್ಲ, ಎಲ್ಲ ಅವರು ಮನೆಗಳಿಗೆ ಹೋಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ರಿ ಎಷ್ಟೊಂದು ಕುರಿಗಳು ಹೋಗ್ತಿದೆ ನೋಡಿ. ನೋಡಿ ಪೂರ್ವಿ ಮತ್ತು ಪರಿಣಿತರಲ್ಲಿಗೆ ಎಷ್ಟು ಖುಷಿ ಆಗ್ತಿದೆ. ಒಂದು 100 ಕುರಿಗಳಿದ್ವು ಅನಿಸುತ್ತೆ. ಹಿಂದೆ ಒಬ್ಬರು ಮುಂದೆ ಒಬ್ಬರು ಕರ್ಕೊಂಡು ಹೋಗ್ತಾಯಿದ್ರು. ಒಂದು ಕುರಿ ಕೂಡ ಮಿಸ್ ಮಾಡ್ದಂಗೆ ಅದು ಡೈಲಿ ಹೇಗೆ ಹೋಗಬೇಕು ಅಂತ ಕೂಡ ಅದಕ್ಕೆ ಗೊತ್ತಿರುತ್ತೆ ಅನಿಸುತ್ತೆ. ನೋಡಿ ಆ ಕಡೆ ಏರಿ ಮೇಲೆ ಒಂದಷ್ಟು ಕುರಿ ಹೋಗ್ತಾಯಿದೆ, ಈ ಕಡೆ ಒಂದು ಏರಿ ಮೇಲೆ ಒಂದಷ್ಟು ಕುರಿ ಹೋಗ್ತಾಯಿದೆ. ನನ್ನ ಪೂರ್ವಿ ಮತ್ತು ಪರಿಣಿತ ಇಬ್ಬರಿಗೂ ತುಂಬಾ ಖುಷಿ ಆಯಿತು. ಹತ್ರದಿಂದ ನೋಡಿದ್ರಲ್ಲ ಕುರಿಮರಿಗಳು. ಸೊ ಇಷ್ಟು ತುಂಬಾ ಹ್ಯಾಪಿ ಆದರು. ಮತ್ತು ದೂರದಲ್ಲಿ ಒಂದು ಗುಡಿಸಲು ಕಾಣ್ತಿದೆ ನೋಡಿ, ಝೂಮ್ ಆಗ್ತೀನಿ. ಅದು ಬಂದು ಕುರಿ ಕೊಟ್ಟಿಗೆ. ಈಗ ಪೂರ್ವಿ ಮತ್ತು ಪರಿಣಿತ ಇಬ್ಬರು ಕೂಡ ಕುರಿಗಳಿಗೆ ಬಾಯಿ ಮಾಡ್ತಾನೇ ಇದ್ದರು. ಕುರಿಗಳು ಕೊಟ್ಟಿಗೆ ಹೋಗೋವರೆಗೂ ನಿಂತ್ಕೊಂಡು ನೋಡ್ತಾನೆ ಇದ್ದರು ಬಾಯಿ ಮಾಡಿಕೊಂಡು. ಯಾಕೋ ಮಳೆ ಬೇರೆ ಬರೋ ಥರ ಇತ್ತು. ಹೇಮಕ್ಕ ಬೇರೆ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದರು, ಬೇಗ ಬನ್ನಿ, ಲೇಟ್ ಆದರೆ ಮಳೆ ಬರುತ್ತೆ ಮತ್ತು ಕತ್ಲಾಗುತ್ತೆ ಅಂತ. ಹುಡುಗರನ್ನ ಬಾ ಒಳಗೆ ಅಂತ ಕರೆದೆ, ಯಾರೂ ಬರಲೇ ಇಲ್ಲ. ಇಬ್ಬರು ಕೂಡ ನೋಡ್ಕೊಂಡೇ ನಿಂತಿದ್ರು. ಅಲ್ಲಿ ಹಸುಗಳು ಎಮ್ಮೆಗಳೆಲ್ಲ ಹೋಗ್ತಾ ಇದ್ವಿ, ಯಾಕಂದರೆ ಮೇಯ್ನ್ ರೋಡಲ್ಲೇ ಮನೆ ಇತ್ತಲ್ವ ಅದರಿಂದ. ಅದರಲ್ಲ ಹುಷಾರೋಳು. ಬನ್ರಿ ಆಂಟಿ, ನಮ್ಮನೆಗೂ ಬೆಂಗ್ಳೂರಿಗೆ ಬಂದಾಗ. ಬುಕ್ಕೆ, ನೇರ್ಲೆ, ಮತ್ತೆ ಹಲಸಿನ ಮರ, ನೋಡಿ ಅಡಿಕೆ ಗಿಡ. ಸೀಬೆಹಣ್ಣು ಬಿಟ್ಟಿತ್ತ ಆಂಟಿ? ಸೀಬೆಹಣ್ಣು ಬಿಟ್ಟಿತ್ತ? ಬಿಡುತ್ತೆ ಅಂದ್ರೆ ಅದು ಎಷ್ಟು ಹಣ್ಣು, ಇಷ್ಟಪ್ಪ ಒಂದೊಂದು ಹಣ್ಣು. ಈ ಸದ್ಯಕ್ಕೆ ಫಾರಂ ಇರ್ಬೇಕಲ್ವಾ? ಹೋಗಿ ಬಿಡು, ಯಾಕೆ ಸಣ್ಣ ಸಣ್ಣದಕ್ಕೂ ಹಠ ಮಾಡ್ತೀಯಾ?
ಅಳ್ಬಾರ್ದು ಬಾ ಪರಿ ಮನೇಲಿ ಮಸ್ತಾಗೈತೆ. ಮಳೆ ಬರಂಗೈತೆ ಹೋಗ್ಬಿಡೋಣ. ನೀವು 2 ಟ್ರಿಪ್ ಹೋಗಿ ಕರ್ಕೊಂಡು ಹೋಗ್ಬೇಕು. ರಾತ್ರಿ ಕರ್ದಿದ್ದಂಗೆ ಮುಚ್ಚಿಟ್ಟಿದ್ದೆ. ನೀನು ಅದೃಷ್ಟ ಬಾ. ಫ್ರೆಂಡ್ಸ್ ರಿಲೇಷನ್ ಮನೆಗೆ ಹೋಗಿದ್ವಿ. ಅವರು ಟೀ ಕೊಟ್ಟರು ಮತ್ತು ಹಪ್ಪಳ ಕೊಟ್ಟರು, ಮನೇಲಿರೋದು ಎಲ್ಲ ತಿನ್ಕೊಂಡು ಈಗ ವಾಪಸ್ ಹೋಗ್ತಾ ಇದೀವಿ ಮನೆಗೆ. ಸೊ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಇವತ್ತಿನ ಲಾಗ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.